ಓಂ ಶಾಂತಿ. ಓಂ ಶಾಂತಿ. ಡೇಟ್ ಆಗಿದೆ 2 ಮೇ 1974. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಅಬ್ ಬಾಪ್ ಸಮಾನ್ ಸರ್ವಗುಣ ಸಂಪನ್ನ ಬನೋ. ಈಗ ತಂದೆ ಸಮಾನ ಸರ್ವಗುಣ ಸಂಪನ್ನ ಆಗಿ ಅಂತ ಬಾಬಾ ಹೇಳ್ತಿದ್ದಾರೆ. सर्व प्राप्तियों से संपन्न बनाने वाले अटल, अखंड और निर्विघ्न विश्व के राज्य का अधिकारी बनाने वाले सर्वशक्तिवान ಶಿವ ಬಾಬಾ ಬೋಲೆ. ಬಾಬಾ ಹೇಳ್ತಾರೆ, ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಮಾಡುವಂತಹ ಅಟಲ, ಅಖಂಡ, ನಿರ್ವಿಘ್ನ ವಿಶ್ವದ ರಾಜ್ಯದ ಅಧಿಕಾರಿಯನ್ನಾಗಿ ಮಾಡುವಂತಹ ಸರ್ವಶಕ್ತಿವಾನ್ ಶಿವ ಬಾಬಾ ಹೇಳ್ತಾರೆ, अपने आप को मास्टर ज्ञान सागर समझते हो, तबन ताವು ಮಾಸ್ಟರ್ ಜ್ಞಾನ ಸಾಗರ ಅಂತ ತಿಳ್ಕೊಂಡಿದ್ದೀರೇನು. जैसे ज्ञान सागर सर्वशक्तियों से संपन्न है, ऐसे अपने को भी सर्व प्राप्तियों से क्या संपन्न अनुभव करते हो. ಬಾಬಾ ಕೇಳ್ತಿದ್ದಾರೆ, ಜ್ಞಾನ ಸಾಗರ ಅಂತಂದರೆ ಏನು ಅಂತ ಹೇಳ್ತಾರೆ ಬಾಬಾ ಇವತ್ತು. ಬಾಬಾ ಹೇಗೆ ಜ್ಞಾನ ಸಾಗರ ಆಗಿ ಎಲ್ಲ ಶಕ್ತಿಗಳಿಂದ ಸಂಪನ್ನ ಆಗಿದ್ದಾರೋ, ನೀವು ಕೂಡ ಪರಮಾತ್ಮನ ಜ್ಞಾನವನ್ನು ತಿಳ್ಕೊಂಡು ಮಾಸ್ಟರ್ ಜ್ಞಾನ ಸಾಗರ ಆಗಿ ಎಲ್ಲ ಶಕ್ತಿಗಳಿಂದ ಸಂಪನ್ನ ಆಗಿದ್ದೀರೇನು. ಆ ಎಲ್ಲ ಶಕ್ತಿಗಳನ್ನು ಪ್ರಾಪ್ತಿ ಮಾಡ್ಕೊಂಡಿದ್ದೀರೇನು, ಎಲ್ಲ ಶಕ್ತಿಗಳನ್ನು ಪ್ರಾಪ್ತಿಯ ಅನುಭವದಲ್ಲಿ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಯಹ ಜೋ ಕಹಾವತ್ ಹೈ कि देवताओं के खजाने में अप्राप्त कोई भी वस्तु नहीं होती है, यह कहावत ब्राह्मणों की गाई हुई है या देवताओं की. ಇದೊಂದು ಕಹಾವತ್ತು, ಒಂದು ನಾಣ್ಣುಡಿ, ಒಂದು ಮಾತಿದೆ, ಒಂದು ಗಾದೆ ಮಾತು ಅಂತ ಹೇಳ್ಬೋದು. ಏನಂತಂದರೆ, ದೇವತೆಗಳ ಖಜಾನೆಯಲ್ಲಿ ಅಪ್ರಾಪ್ತ ವಸ್ತು ಅನ್ನೋದು ಇಲ್ಲವೇ ಇಲ್ಲ. ದೇವತೆಗಳು ಅಂತಂದ್ರೆ ಏನು, ಎಲ್ಲ ಭರ್ಪೂರ್ ಅಂತ. ಅದಕ್ಕೆ ಹೇಳ್ತಾರೆ ಬಾಬಾ, ಅಪ್ರಾಪ್ತ ಕೋಯಿ ವಸ್ತು ನಹಿ ಹೋತಿ ಹೈ ಯಹ ಕಹಾವತ್. ಈ ಮಾತು ಬ್ರಾಹ್ಮಣೋಂ ಕಿ ಗಾಯಿ ಹುಯಿ ಹೈ ಯಾ ದೇವತಾओं ಕಿ. ಎಲ್ಲವೂ ಎಲ್ಲ ಪ್ರಾಪ್ತಿ ಇದೆ ಅನ್ನೋದು ಇದು ಬ್ರಾಹ್ಮಣರ ಗಾಯನೋ ಅಥವಾ ದೇವತೆಗಳ ಗಾಯನನೋ ಅಂತ ಕೇಳ್ತಾರೆ ಬಾಬಾ. ಸರ್ವ ಸಂಸ್ಕಾರ ಬ್ರಾಹ್ಮಣ ಜೀವನ್ ಮೇ ಹಿ ತುಮ್ ಅನುಭವ ಕರ್ತೆ ಹೋ. ಎಲ್ಲ ಸಂಸ್ಕಾರಗಳನ್ನು ಅನುಭವ ಮಾಡೋದು ಇಲ್ಲೇ ಬ್ರಾಹ್ಮಣ ಜೀವನದಲ್ಲಿ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಅಭಿ ತುಮ್ ಸರ್ವ ಸಂಸ್ಕಾರ ಅಪನೆ ಮೇ ಭರ್ ರಹೆ ಹೋ. ಎಲ್ಲ ರೀತಿಯ ಸಂಸ್ಕಾರಗಳನ್ನು, ಒಳ್ಳೆಯ ಸಂಸ್ಕಾರಗಳನ್ನು ಈ ಬ್ರಾಹ್ಮಣ ಜನ್ಮದಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ತುಂಬಿಕೊಳ್ತಾ ಇದ್ದೀರಾ. ತೋ ಯಹ ಗಾಯನ್ ಕೆ ಸಂಸ್ಕಾರ ಅಭಿ ಸೇ ತುಮ್ ಅನುಭವ ಕರ್ತೆ ಹೋ. ಈ ಒಂದು ಹಾಡಿನ ಸಂಸ್ಕಾರ ಈಗಿಂದಾನೇ ನೀವು ತುಂಬಿಕೊಳ್ತಾ ಇದ್ದೀರಾ. ಯಾವಾಗ ಬ್ರಾಹ್ಮಣ ಜನ್ಮ ತಗೊಂಡಿವೋ ಆವಾಗಿನಿಂದ ಎಲ್ಲ ಸಂಸ್ಕಾರಗಳ ಅನುಭವ ಮಾಡ್ತೀರಾ. ಕ್ಯೋಂಕಿ ಇಸ್ ಸಮಯ ಊಂಚತೆ ಊಂಚ್ ಬಾಪ್ ದಾದಾಕ್ಕೆ ತುಮ್ ಬಚ್ಚೆ ಹೋ. ಯಾಕಂತಂದರೆ ಈ ಸಮಯದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ನೀವಾಗಿದ್ದೀರಾ. लेकिन तुम देवताई जीवन में मास्टर सर्वशक्तिमान नहीं कहलावेंगे. ಈ ಬ್ರಾಹ್ಮಣ ಜೀವನದಲ್ಲಿ ಮಾತ್ರ ನಿಮಗೆ ಸರ್ವಶಕ್ತಿವಾನ್ ಅಂತ ಹೇಳ್ತಾರೆ, ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ತಾರೆ. ದೇವತೆಗಳ ಜೀವನದಲ್ಲಿ ನಿಮಗೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳೋದಿಲ್ಲ. ಜಬ್ಕಿ ಅಭಿ ಸಾಗರ್ ಕಿ ಸಂತಾನ್ ಹೋ ತೋ ಸಾಗರ್ ಸಮಾನ್ ಸಂಪನ್ನ ಅಭಿ ಹೋಂಗೆ ಯಾ ಭವಿಷ್ಯ ಮೇ ಹೋಂಗೆ. ಯಾವಾಗ ನೀವು ಸಾಗರನ ಸಂತಾನ, ಸಾಗರ ಯಾರು, ಶಿವ ಬಾಬಾ, ಅವನ ಮಕ್ಕಳು ನಾವು. ಸಾಗರನ ಸಮಾನ ಸಂಪನ್ನ ಯಾವಾಗ ಆಗ್ತೀರಾ, ಈಗ ಆಗ್ತೀರಲ್ಲ ನೀವು, ಏನಥವಾ ಭವಿಷ್ಯದಲ್ಲಿ ಆಗ್ತೀರಾ. ಈಗ ಸಂಪನ್ನ ಆದರೆ ಮಾತ್ರ ಸತ್ಯುಗದಲ್ಲಿ ನೀವೇನಾಗ್ತೀರಾ, ದೇವತೆಗಳಾಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಜ್ಞಾನ ಸಾಗರ್ ಬಾಪ್ ಬಚ್ಚೋಂ ಕೋ ಸಬ್ ಮೇ ಸಂಪನ್ನ ಅಭಿ ಬನಾತೆ ಹೇ. ಜ್ಞಾನ ಸಾಗರ ತಂದೆ ಎಲ್ಲ ಮಕ್ಕಳನ್ನು ಈಗಲೇ ಸಂಪನ್ನ ಮಾಡಿಬಿಡ್ತಾರೆ. ಯಾವಾಗ, ಸಂಗಮ ಯುಗದಲ್ಲಿ. तब ही लास्ट स्टेज का गायन किया जाता है. सर्वगुण संपन्न, 16 कला संपन्न, संपूर्ण निर्विकारी और संपूर्ण अहिंसक. ಅದಕ್ಕೆ ಬಾಬಾ ಹೇಳ್ತಾರೆ,
तब ही लास्ट स्टेज का गायन, ಕೊನೆಯ ಸ್ಥಿತಿಯ ಗಾಯನ ಏನಾಗಿದೆ, ಸರ್ವಗುಣ ಸಂಪನ್ನ, ಎಲ್ಲ ಗುಣಗಳಿಂದ ಸಂಪನ್ನ, 16 ಕಲೆಗಳ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಸಂಪೂರ್ಣ ಅಹಿಂಸಕ ಅಂತ ಹೇಳ್ತಾರೆ ಬಾಬಾ. ಎಲ್ಲ ಗುಣಗಳ ಸಂಪನ್ನ, 16 ಕಲೆಗಳ ಸಂಪನ್ನ, ಸಂಪೂರ್ಣವಾಗಿ ನಿರ್ವಿಕಾರಿ ಅಂತಂದರೆ ಏನು ಹೇಳ್ತಾರೆ ಬಾಬಾ, ಸಂಪೂರ್ಣ ಅಹಿಂಸಕ. ಅಹಿಂಸಕ ಅಂತಂದರೆ ಹೊಡೆಯೋದು ಬಡಿಯೋದು ಅಷ್ಟೇ ಅಲ್ಲ, ಬಿಡೋದಷ್ಟೇ ಅಲ್ಲ, ಮನಸ್ಸಿನಲ್ಲಿನೂ ಕೂಡ ಯಾರ ಪ್ರತಿನೂ ಕೂಡ ನಮಗೆ ಹಿಂಸೆಯ ಭಾವ ಇರಬಾರ್ದು. ಅದಕ್ಕೇನಂತ ಹೇಳ್ತಾರೆ, ಸಂಪೂರ್ಣ ಅಹಿಂಸಕ. महिमा में भी सबके साथ संपन्न और संपूर्ण शब्द है. ಮಹಿಮೆಯೂ ಕೂಡ ಇದೆ, ಸಬ್ಕೆ ಸಾಥ್ ಸಂಪನ್ನ, ಎಲ್ಲರ ಜೊತೆಗೂ ನಾವೇನಿರಬೇಕಾಗ್ತದೆ, ಸಂಪನ್ನ ಆಗಿರಬೇಕಾಗ್ತದೆ, ಸಂಪೂರ್ಣ ಆಗಿರಬೇಕಾಗ್ತದೆ. यह संपन्नपन का वर्षा पाप द्वारा इस ब्राह्मण जीवन में ही मिलता है. ಈ ಸಂಪನ್ನಪನ ಆಸ್ತಿ ತಂದೆ ಮುಖಾಂತರ ಈ ಬ್ರಾಹ್ಮಣ ಜೀವನದಲ್ಲಿ ಮಾತ್ರ ನಿಮಗೆ ಸಿಗ್ತದೆ. अब अपने वर्षे के अधिकारी हो या बनना है. ಹಾಗಾದರೆ ತಮ್ಮ ಆಸ್ತಿಗೆ, ಪರಮಾತ್ಮ ಅಂದರೆ ಯಾರು, ನನ್ನ ತಂದೆ ಆಸ್ತಿ ಯಾರು, ನನ್ನ ಆಸ್ತಿ, ನನ್ನ ಆಸ್ತಿಗೆ ನಾನು ಅಧಿಕಾರಿ ಆಗಿದ್ದೀನೋ ಅಥವಾ ಇನ್ನೂ ಆಗಬೇಕಾಗಿದೆಯೋ. ಜಬ್ಸೆ ಬಾಪ್ಗೆ ಬನೆ ತಬ್ಸೆ ವರ್ಷಕ್ಕೆ ಅಧಿಕಾರಿ ಬನೆ. ಯಾವಾಗ ತಂದೆಗೆ ನಾವು ಮಕ್ಕಳು ಅಂತ ಆಗ್ಬಿಡ್ತೀವೋ ಅವತ್ತಿಂದನೇ ನಾನು ಆಸ್ತಿಗೆ ಏನಾಗ್ಬಿಡ್ತೀನಿ, ಅಧಿಕಾರಿ ಆಗ್ತೀನಿ. ವರ್ಷ ಕ್ಯಾ ಹೇ, ಆಸ್ತಿ ಏನಾಗಿದೆ, ಕ್ಯಾ ವರ್ಷೆ ಮೇ सर्व प्राप्ति व सर्व का अखूट खजाना अनुभव करते हो. ಆಸ್ತಿಯ ಎಲ್ಲ ಪ್ರಾಪ್ತಿ ಅಥವಾ ಸರ್ವ ಅಖೂಟ್ ಖಜಾನೆ ಅನುಭವ ಮಾಡ್ತಿದ್ದೀರೇನು. ಸಂಪೂರ್ಣ ಶಾಂತಿಯ ಅನುಭವ, ಸಂಪೂರ್ಣ ಪವಿತ್ರತಾ ಅನುಭವ, ಸಂಪೂರ್ಣ ಸುಖದ ಅನುಭವ, ಅತೀಂದ್ರಿಯ ಸುಖದ ಅನುಭವ ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. जब वर्षे के अधिकारी हैं तो अधिकारी की निशानी क्या है. ಆಸ್ತಿಗೆ ಅಧಿಕಾರಿ ಇದ್ದೀರಿ ಅಂತಂದಾಗ ಅಧಿಕಾರಿಯ ಸಂಕೇತ ಏನಾಗಬೇಕು. ನಂದಷ್ಟು ಆಸ್ತಿ ಇದೆ ಅಂತಂದಾಗ ಆಸ್ತಿ ಅನುಭವ ಮಾಡಬೇಕು, ಸುಮ್ಮನೆ ಟ್ರೆಸರಿನಲ್ಲಿ ಕೀಲಿ ಹಾಕಿಡಬೇಕು. ಆಸ್ತಿನೆಲ್ಲ ತಗೊಂಡೇನು ಮಾಡಬೇಕು, ಅನುಭವಿಸ್ಬೇಕಲ್ಲ. ಈಗ ನಾವು ಏನು ಮಾಡ್ತಿದ್ದೀವಿ, ಆಸ್ತಿ ಸಿಕ್ಕಿದೆ, ಅನುಭವಿಸೋಕ್ಕೆ ಬರ್ತಿಲ್ಲ ನಮಗೆ. ಅದನ್ನು ಹೇಳ್ತಾರೆ ಬಾಬಾ. ಅಧಿಕಾರಿ ಬಾಪ್ ಸಮಾನ್, ಅಧಿಕಾರಿ ತಂದೆ ಸಮಾನ, ಸದಾ ಕಲ್ಯಾಣಕಾರಿ. ಅಧಿಕಾರಿ ಅಂದ್ರೇನು, ತಂದೆ ಸಮಾನ ಆಗೋದಂದ್ರೇನು ಅಂತ ಹೇಳ್ತಾರೆ ಬಾಬಾ. ಯಾವಾಗಲೂ ಏನಿರಬೇಕು, ಕಲ್ಯಾಣಕಾರಿ ಸ್ಥಿತಿ ಇರಬೇಕು. ರಹೇಮ್ ದಿಲ್, ಎಲ್ಲರ ಮೇಲಿನ ನನಗೇನಿರಬೇಕು, ಕರುಣೆ ಬೇಕು. ಮಹಾಜ್ಞಾನಿ ಆಗಿರಬೇಕು, ಗುಣದಾನಿ ಆಗಿರಬೇಕು. ಯಾವಾಗಲೂ ಗುಣಗಳನ್ನು ದಾನ ಮಾಡ್ತಿರ್ಬೇಕು. ಗುಣಗಳನ್ನು ದಾನ ಮಾಡೋದಂದ್ರೇನು, ಎಲ್ಲದಕ್ಕಿಂತ ಮೊಟ್ಟ ಮೊದಲ ದಾನ ಯಾವುದು, ಖುಷಿಯಾಗಿರೋದು. ನಮ್ಮ ಮುಖದಿಂದ ಯಾರಿಗೋ ದುಃಖದ ಅಲೆಗಳು ಹೋಗಬಾರ್ದು, ಯಾವಾಗಲೂ ನಗ್ತಾ ಇರಬೇಕು, ಖುಷಿಯಾಗಿರಬೇಕು. ಅದಕ್ಕೇನಂತಾರೆ, ಗುಣದಾನಿ, ಪ್ರೇಮ್ಸೆ ಮಾತಾಡಬೇಕು. ಬಾಪ್ ಕಾ ಹರ್ ಸಂಕಲ್ಪ, ತಂದೆಯ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕರ್ಮದ ಮುಖಾಂತರ ಸಾಕ್ಷಾತ್ಕಾರ ಕರಾನೆ ವಾಲೆ ಆಗಿರಬೇಕು ಅಂತ ಹೇಳ್ತಾರೆ ಬಾಬು. ನಮ್ಮ ಪ್ರತಿಯೊಂದು ಚಲನೆ ಏನಾಗಿರಬೇಕು, ಪರಮಾತ್ಮನ ಸಾಕ್ಷಾತ್ಕಾರ ಆಗಿರಬೇಕು. ಸಾಕ್ಷಾತ್ ಬಾಪ್ ಸಮಾನ ಹೋಗ, ಆವಾಗ ನೀವೇನಾಗ್ತೀರಾ, ತಂದೆ ಸಮಾನ. ನಮ್ಮ ಗುರು ಏನಾಗಿದೆ, ತಂದೆ ಸಮಾನ. ऐसे अधिकारी का गायन है कि उसके जीवन में अप्राप्त कोई वस्तु नहीं है. ಇಂಥ ಅಧಿಕಾರಿ ಮಕ್ಕಳದ್ದೇ ಗಾಯನ ಆಗಿದೆ. ಏನು, ಅವರ ಜೀವನದಲ್ಲಿ ಅಪ್ರಾಪ್ತಿ ವಸ್ತು ಅನ್ನೋದೇ ಇಲ್ಲ. ಯಾವುದ ಅಪ್ರಾಪ್ತಿ, ಸ್ಥೂಲ ವಸ್ತುಗಳದಲ್ಲ. ಬಾಬಾ ಹೇಳ್ತಿರೋದು ಈ ಗುಣಗಳ ಪ್ರಾಪ್ತಿ, ಪ್ರೇಮ್, ಶಾಂತಿ, ಆನಂದ, ಶಕ್ತಿ, ಪವಿತ್ರತೆ, ಇದರಲ್ಲಿ ಅಪ್ರಾಪ್ತಿ ಇರೋ ಹಾಗಿಲ್ಲ ಅಂತಾರೆ ಬಾಬಾ. ಅದಕ್ಕೆ ಸಂಪೂರ್ಣ ಪ್ರಾಪ್ತಿ ಅಂತ ಹೇಳ್ತಾರೆ. जो सर्व में संपन्न होता है उसकी आँख व बुद्धि कोई किसी तरफ नहीं डूबती. ಇದು ಭಾರಿ ಇದೆ ಪಾಯಿಂಟ್. जो सर्व में संपन्न होता है, ಯಾರು ಎಲ್ಲದರಲ್ಲಿ ಸಂಪನ್ನ ಆಗಿರ್ತದೋ, ಉಸ್ಕಿ ಆಂಕ್, ಅವರ ಕಣ್ಣು, ಅವರ ಬುದ್ಧಿ ಬೇರೆ ಯಾರ ಕಡೆನೂ ಹೋಗೋದಿಲ್ಲ ಅಂತಾರೆ ಬಾಬಾ.
वह सदा रूहानी नज़र में रहते हैं. ಅವರು ಯಾವಾಗಲೂ ಆತ್ಮಿಕ ದೃಷ್ಟಿನಲ್ಲಿರ್ತಾರೆ. ಅನೇಕ ವ್ಯರ್ಥ ಸಂಕಲ್ಪೋ ವ ಅನೇಕ ತರಫ್ ಬುದ್ಧಿ ವ ದೃಷ್ಟಿ ಜಾನೆ ಸೆ ಪರೆ. ಬಾಬಾ ಹೇಳ್ತಾರೆ, ಏನೇನು ವ್ಯರ್ಥ ಸಂಕಲ್ಪಗಳಿದಾವಲ್ಲ ಅವುಗಳ ಕಡೆ ಅವರ ಬುದ್ಧಿ ಆಗಲಿ ದೃಷ್ಟಿ ಆಗಲಿ ಹೋಗೋದಿಲ್ಲ, ಅದರಿಂದ ಭಿನ್ನ ಆಗ್ತಾರೆ. सर्व फिक्रों से फारिग और अपने आप द्वारा मिले हुए खजाने में सदा रमण करता रहता है. सर्व फिक्रों से फारिग, ಎಲ್ಲ ಚಿಂತೆಗಳಿಂದ ಮುಕ್ತ ಆಗಿರ್ತಾರೆ ಮತ್ತು ತಂದೆಯ ಮುಖಾಂತರ ಸಿಕ್ಕಂಥ ಖಜಾನೆಗಳಲ್ಲಿ ಸದಾ ರಮಣ ಮಾಡ್ತಿರ್ತಾರೆ ಅಂತ. ಇಲ್ಲಿ ನಾವು ಎದಕ್ಕೆ ಬಂದಿದ್ದೀವಿ? ಪರಮಾತ್ಮನ ಶಕ್ತಿಗಳಲ್ಲಿ ರಮಣ ಆಗಕ್ಕೆ ಬಂದಿದ್ದೀವಿ. ರಮಣ ಸ್ಥಿತಿ ನೋಡ್ಬೇಕಂತಂದರೆ ಗುಲ್ಜಾರ್ ದಾದಿ ಸ್ಥಿತಿ ನೋಡಿ, ಅವ್ರ ಮುಖ ಹೆಂಗದ. ಬಾಬಾ ಹೇಳ್ತಾರೆ ಅದಕ್ಕೆ ರಮಣ ಮಾಡೋದು. ನಾವಿಲ್ಲಿ ಬಂದಿರೋದಲ್ಲಿ ಇದಕ್ಕೆ ಪರಮಾತ್ಮನ ಶಕ್ತಿಗಳಲ್ಲಿ ಲೀಲಾಜಾಲವಾಗಿ ಆರಾಮಾಗಿ ಫ್ರೀಯಾಗಿ ಏನು ಮಾಡೋದದ, ಉಯ್ಯಾಲೆ ಆಡೋದದ. ಬಾಬಾ ಹೇಳ್ತಾರೆ, उनको दूसरा कोई अन्य संकल्प करने की भी फुर्सत नहीं रहती. ಬೇರೆ ವಿಚಾರ ಮಾಡೋಕ್ಕೆ ಅವ್ರಿಗೆ ಫುರ್ಸತ್ತೇ ಇರೋದಿಲ್ಲ. ಯಾಕೆ? ಯಾವಾಗಲೂ ಯಾರ ಜೊತೆ ಇರ್ತಾರೆ? ಬಾಬನ ಜೊತೆ. ಕ್ಯೋಂಕಿ ಬಾಪ್ ದ್ವಾರ ಮಿಲೆ ಹುಯೆ ಖಜಾನೆ ಕೋ, ಯಾಕಂತಂದರೆ ತಂದೆಯ ಮುಖಾಂತರ ಸಿಕ್ಕಂಥ ಖಜಾನೆಗಳಿಂದ ಸ್ವಯಂಕ್ಕೆ ಪ್ರತಿ, ತಮ್ಮ ಸ್ವತಃ ತಮಗಾಗಿ व सर्वात्माओं के प्रति बांटने व धारणे करने में वह बहुत बिजी रहता है. ಬಾಬಾನಿಂದ ಸಿಕ್ಕಂಥ ಶಕ್ತಿಗಳನ್ನು ಸ್ವತಃ ಪ್ರತಿ ತನ್ನ ಪ್ರತಿಯಾಗಿ ರಮಣ ಮಾಡೋದು, ಖುಷಿಯಾಗಿರೋದು, ಆ ಖುಷಿಯನ್ನು ಎಲ್ಲರಿಗೆ ಹಂಚೋದ್ರಲ್ಲಿ ಅವ್ರು ಏನಾಗ್ಬಿಟ್ಟಿರ್ತಾರೆ, ಬ್ಯುಸಿ ಆಗಿರೋದ್ರಿಂದ ಅವ್ರ ಕಡೆ ವ್ಯರ್ಥ ಅನ್ನೋದೇ ಸುಳಿಯೋದಿಲ್ಲ. ಸಬ್ಸೆ ಬಡತೆ ಬಡ ದಂಧ, ನಮ್ಮ ದಂಧ ಏನಿಲ್ಲ, ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ದಂಧ ಏನಾಗಿದೆ? ಸಬ್ಸೆ ಬಡತೆ ಬಡ ದಾನ್. ನಮ್ಮ ದಂಧ ಏನು? ದೇನ 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 ದೇನ, ಕೊಡೋದು ಕೊಡೋದು ಕೊಡೋದು. ಯಾ ಸಬ್ಸೆ ಬಡತೆ ಬಡ ಬಡ ಪುಣ್ಯ ಜೋ ಭೀ ಕಹೋ ವಹ ಯಹಿ ಹೈ. ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಪುಣ್ಯ ಅಂತಂದ್ರೇನು? ನಮ್ಮ ದಂಧ ಏನಾಗಿದೆ? ದೇನ, ದಾನ್ ದೇನ, ಕೊಡೋದು. इतने श्रेष्ठ कार्य व श्रेष्ठ दान पुण्य को छोड़कर और क्या करेंगे? ಇಂಥ ಶ್ರೇಷ್ಠ ದಾನ, ಇಂಥ ಶ್ರೇಷ್ಠ ಪುಣ್ಯದ ಕರ್ಮ ಬಿಟ್ಟು ಇನ್ನು ಏನು ಮಾಡ್ಬೇಕಂತ ಮಾಡಿರಿ ಅಂತ ಕೇಳ್ತಾರೆ ಬಾಬಾ. ಕ್ಯಾ ಫುರ್ಸತ್ ಮಿಲ್ತಿ ಹೇ? ನಿಮಗೆ ಟೈಮ್ ಸಿಗ್ತದ ಇದೆಲ್ಲ ದಾನ ಅದೆಲ್ಲ ಮಾಡೋ ಸಮಯದಲ್ಲಿ? ಅಂಥದ್ದಿಂಥದ್ದು ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಅದ ಏನು? जो कि अन्य छोटे छोटे व्यर्थ कार्य करने का संकल्प भी आवे, ಬರ್ತಾವೆ ಇಲ್ಲ ಅಂತಲ್ಲ. ಸಣ್ಣ ಸಣ್ಣ ವ್ಯರ್ಥ ಕಾರ್ಯ ಬರ್ತಾವೆ, ಸಂಕಲ್ಪಗಳು ಬರ್ತಾವೆ. ಬಂದರೆ ಯಾ ಕಾರ್ಯ ಸಮಾಪ್ತ ಕರ್ ಲಿಯಾ ಹೇ ಕ್ಯಾ ಇಸ್ಲಿಯೇ ಫುರ್ಸತ್ ಹೇ? ಕೆಲಸ ಮುಗಿಸಿದ್ರೇನು? ಎಲ್ಲ ದಂಧ ಮುಗಿತೇನು ನಿಮ್ಮದು? ಬಾಬಾ ಏನೇನು ಹೇಳಾರ ಎಲ್ಲ ಮಾಡಿಬಿಟ್ರಿ, ಅದಕ್ಕೆ ನಿಮಗೆ ವ್ಯರ್ಥ ಮಾಡೋಕ್ಕೆ ಟೈಮ್ ಸಿಗ್ತೇನು ಅಂತ ಕೇಳ್ತಾರೆ ಬಾಬಾ. समाप्त नहीं किया है तो फिर फुर्सत कहाँ से आती है? ದಂಧ ಮಾಡೋರಿಗೆ ಎಲ್ಲಿ ಫುರ್ಸತ್ ಇರ್ತದೆ ಹೇಳ್ರಿ? ಅವ್ರಿಗೆ ಈ ಕಡೆ ಆಗ್ಲಿಕ್ಕೆ ಫುರ್ಸತ್ ಇರೋದಿಲ್ಲ. ಹಾಗೆ ಎಲ್ಲ ಮಾಡಿ ಮುಗಿಸ್ಬಿಟ್ರಿ ನೀವು ಫುರ್ಸತ್ ಸಿಗಲಿಕ್ಕೆ ಅಂತ ಕೇಳ್ತಾರೆ ಬಾಬಾ. ಸಮಾಪ್ತ ನಹಿ ಕಿಯಾ ಹೇ ತೋ ಫಿರ್ ಫುರ್ಸತ್ ಕಹಾ ಸೆ ಆತಿ ಹೇ? ಇನ್ನೂ ಏನು ಸಮಾಪ್ತಿ ಮಾಡಿಲ್ಲ, ನಿಮ್ಗೆ ಫುರ್ಸತ್ ಯಾವಾಗ ಸಿಗ್ತದೆ? ಇತನೇ ಬಡೆ ಕಾರ್ಯ ಮೇ ಬಿಜಿ ರಹನೆ ವಾಲೆ फिर गुड़ियों को खेल में क्या कोई एम ऑब्जेक्ट होती है? ಇಷ್ಟೆಲ್ಲ ಕೆಲಸ ಅದ ನಿಮಗೆ, ಅದನ್ನು ಬಿಟ್ಟು ಗೊಂಬೆ ಆಟ ಆಡ್ಲಿಕ್ಕತ್ತೀರೇನು ಅಂತ ಕೇಳ್ತಾರೆ ಬಾಬಾ. ಗೊಂಬೆ ಆಟ ಆಡೋದ್ರಲ್ಲಿ ಏನಾದ್ರು ಗುರಿ ಉದ್ದೇಶ ಇದೆ ಏನು? ಕ್ಯಾ ಕೋಯಿ ರಿಸಲ್ಟ್ ನಿಕಲ್ತಾ ಹೇ? ಆ ಗೊಂಬೆ ಆಟ ಆಡಲಿ ನಿಮ್ಗೆ ಏನಾರು ರಿಸಲ್ಟ್ ಸಿಗ್ತದೇನು? ಗೊಂಬೆ ಆಟ ಅಂದ್ರೇನು? ಹೊರಗಿಂದ ಏನೇನು ಮಾಡ್ಲಿಕ್ಕತ್ತೀವಿದೆಲ್ಲ ಏನು ಗೊಂಬೆ ಆಟನೇ? ಇತನೇ ಬಡೆ ಆದ್ಮಿ ಹೋಗ್ಕರ್, ನೀವು ಎಂಥ ದೊಡ್ಡ ವ್ಯಕ್ತಿ ಅಂತ ಕೇಳ್ತಾರೆ ಬಾಬಾ. ಇಂಥ ಶ್ರೇಷ್ಠ ವ್ಯಕ್ತಿ, ಇಂಥ ದೊಡ್ಡ ವ್ಯಕ್ತಿಯಾಗಿ ಹರ್ ಕದಮೆ ಪದ್ಮೋಂಕಿ ಕಮಾಯಿ ಕರ್ನೆ ವಾಲೆ, ಒಂದೊಂದು ಹೆಜ್ಜೆ ಒಂದೊಂದು ಸಂಕಲ್ಪನೂ ಕೂಡ ಏನಿದೆ ನಿಮ್ಮದು? ಪದ್ಮಾಪತಿ ಗಳಿಕೆ ಇದೆ. ಅವರು ಐಸಿ ಗುಡಿಯೋಂಕ ಖೇಲ್ ಖೇಲೆ,
ಅಂಥ ಗಳಿಕೆ ಬಿಟ್ಟು ಇಂಥ ಸಣ್ಣ 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 ಹುಡುಗರು ಆಡಲಿ ಗೊಂಬೆ, ದೊಡ್ಡವರಾಗಿ ಗೊಂಬೆ ತೊಗೊಂಡು ಆಟ ಆಡಿದ್ರೆ ಏನಂತಾರೆ ನಮಗೆ? ದೊಡ್ಡವರಾಗಿದ್ದೀವಲ್ಲ ಈಗ ನಾನು ಗೊಂಬೆ ತೊಗೊಂಡು ಅಲ್ಲಿ ಇಲ್ಲಿ ಆಟ ಆಡ್ಕೊತ ಕೂತ್ರೆ ಏನಂತಾರೆ ನಾವು? ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಎಷ್ಟು ಶ್ರೇಷ್ಠ ವ್ಯಕ್ತಿಗಳಿದ್ದೀರಿ, ಇನ್ನೂ ಗೊಂಬೆ ಆಟ ಆಡ್ಲಿಕ್ಕತ್ತೀರಲ್ಲ ಅಂತಾರೆ ಬಾಬಾ. ತೋ ಕ್ಯಾ ಇನ್ಕೋ ಮಹಾನ್ ಸಮಜ್ದಾರ್ ಕಹೆಂಗೆ? ನಿಮಗೆ ತಿಳುವಳಿಕೆ ಉಳ್ಳೋರು ಅಂತ ಹೇಳಲಾಗ್ತದೇನು? ವ್ಯರ್ಥ ಸಂಕಲ್ಪ ಗುಡಿಯೋಂ ಕಾ ಹಿ ತೋ ಖೇಲ್ ಹೇ. ಗೊಂಬೆ ಆಟ ಅಂದರೆ ಏನು? ವ್ಯರ್ಥ ಸಂಕಲ್ಪ ಮಾಡೋದು ಗೊಂಬೆಗಳ ಆಟ ಆಗಿದೆ. ಅಭಿ ತಕ್ ಭಿ ಐಸೆ ಬಚ್ಪನೆ ಕೆ ಸಂಸ್ಕಾರ ಹೇ ಕ್ಯಾ? ಇನ್ನೂ ತನ ಈ ಸಣ್ಣ ಮಕ್ಕಳ ಆಟದ ಸಂಸ್ಕಾರ ಇದೆ ಏನು ಅಂತ ಕೇಳ್ತಾರೆ ಬಾಬಾ. जिसका अपनी आवश्यक और समीप की चेतन शक्तियों, संकल्पों और बुद्धि अथवा मन और बुद्धि पर कंट्रोल नहीं, अधिकार नहीं या विजय नहीं, तो क्या विश्व के स्वराज्य का अधिकारी व विजय रतन बन सकता है? बाबा कहते जिसका अपनी आवश्यक ಯಾವುದು ಎಷ್ಟು ಅವಶ್ಯಕತೆ ಮತ್ತು ಸಮೀಪತೆಯ ಚೇತನಾ ಶಕ್ತಿಗಳನ್ನು, ಸಂಕಲ್ಪಗಳನ್ನು ಮತ್ತು ಬುದ್ಧಿ ಅಥವಾ ಮನಸ್ಸು ಮತ್ತು ಬುದ್ಧಿ ಮೇಲೆ ಕಂಟ್ರೋಲ್ ಇಲ್ಲ ಅಂತಂದರೆ, ಅಧಿಕಾರಿ ಇಲ್ಲ ಅಂತಂದರೆ ವಿಜಯ ಆಗ್ತಿರೇನು? ನೀವು ವಿಜಯಿಗಳಾಗೋದಿಲ್ಲ. ವಿಶ್ವದ ಸ್ವರಾಜ್ಯ ಅಧಿಕಾರಿ ಅಥವಾ ವಿಜಯ ರತನ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಅಂತ ಕೇಳ್ತಾರೆ ಬಾಬಾ. जिस राज्य के मुख्य अधिकारी अपने अधिकार में न हो, क्या वह राज्य अटल, अखंड और निर्विघ्न चल सकता है? बाबा कहते जिस राज्य के मुख्य अधिकारी, ಯಾವ ರಾಜ್ಯದ ಮುಖ್ಯ ಅಧಿಕಾರಿ ತನ್ನ ಅಧಿಕಾರದಲ್ಲಿ ಇಲ್ಲ ಅಂತಂದರೆ, ನನ್ನ ಮೇಲೆ ನನಗೆ ಅಧಿಕಾರ ಇಲ್ಲ ಅಂತಂದರೆ, ಅವರು ರಾಜ್ಯವನ್ನು ಅಟಲ, ಅಖಂಡವಾಗಿ, ನಿರ್ವಿಘ್ನವಾಗಿ ನಡೆಸಲಿಕ್ಕೆ ಸಾಧ್ಯ ಇದೆ ಏನು? ಈ ಕರ್ಮೇಂದ್ರಿಯಗಳ ಮೇಲೆ ನನಗೆ ಅಧಿಕಾರ ಇಲ್ಲ ಅಂತಂದರೆ ನಿರ್ವಿಘ್ನವಾಗಿರ್ಲಿಕ್ಕೆ ಸಾಧ್ಯದ ಏನು? ಇಲ್ಲಾಂದರೆ ಏನಾಗ್ಬಿಡ್ತದೆ? ಅವು ಹೇಳ್ದಂಗೆ ಕೇಳ್ಕೊತ ಹೋದರೆ ಏನಾಗ್ತದೆ ಕಥೆ? ರಾಜ್ಯದ ಕಥೆ ಕಣ್ಣು ಹೇಳ್ದಂಗೆ, ಮೂಗು ಹೇಳ್ದಂಗೆ, ನಾಲ್ಗೆ ಹೇಳ್ದಂಗೆ, ಮನಸ್ಸು ಹೇಳ್ದಂಗೆ, ಬುದ್ಧಿ ಹೇಳ್ದಂಗೆ ಕೇಳ್ಕೊತ ಹೋದರೆ, ಅವುಗಳ ದಾಸ ಆದರೆ ಅವು ಏನು ಮಾಡ್ತಾವೆ? ಓಡಿ 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 ಹೋಗಿ ಎಲ್ಲರೂ ಏನಾಗ್ತದೆ? ಹಪ್ಪ ಅಂತಂದು ಘಟನೆಯಲ್ಲಿ ಬೀಳಿಸ್ಬಿಡ್ತದೆ ಮನಸ್ಸು. ಅದಕ್ಕೇನು ಮಾಡ್ಬೇಕಂತಾರೆ ಬಾಬಾ? ಅದ್ರಮೆಲ್ಲದರ ಮೇಲೆ ನಿಮಗೇನಿರಬೇಕಾಗ್ತದೆ? ಅಧಿಕಾರ ಇರಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಯಹ ಮನ್ ಔರ್ ಬುದ್ಧಿ ಆಪ್ ಆತ್ಮ ಕಿ ಸಮೀಪ ಶಕ್ತಿಯಾ ಹೇ. ಆತ್ಮನ ಸಮೀಪ ಶಕ್ತಿಗಳು ಯಾವುವು? ಮನಸ್ಸು, ಬುದ್ಧಿ ಅಥವಾ ಮುಖ್ಯ ರಾಜ್ಯ ಅಧಿಕಾರಿ ಹೇ. ಬುದ್ಧಿ ಮಂತ್ರಿ, ಮನಸ್ಸು ಅಧಿಕಾರಿ. ಇಬ್ಬರು ಕೂಡಿ ಏನು ಮಾಡಬೇಕಾಗ್ತದೆ? ಸರಿಯಾಗಿ ರಾಜ್ಯವನ್ನು ನಡೆಸಬೇಕಾಗ್ತದೆ. ಇಬ್ಬರಲ್ಲಿ ತಾಳಮೇಳ ಇಲ್ಲ ಅಂದರೆ, ಮನಸ್ಸು ಬುದ್ಧಿನಲ್ಲಿ ತಾಳಮೇಳ ಇಲ್ಲ ಅಂತಂದರೆ ರಾಜ್ಯದ ಅಧಿಕಾರವನ್ನು ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, मन और बुद्धि आप आत्मा की समीप शक्तियाँ व मुख्य राज्य अधिकारी हैं व कार्य अधिकारी हैं. यदि वह भी वश में नहीं तो ऐसे को क्या कहा जाएगा? ಮನ್ ಬುದ್ಧಿ ನಿಮ್ಮ ವಶದಲ್ಲಿ ಇಲ್ಲ ಅಂತಂದರೆ ಏನು ಹೇಳಬೇಕು ಅಂತಾರೆ ಬಾಬಾ. ಇಂಥವ್ರನ್ನ ಏನು ಹೇಳಬೇಕು? ಮಹಾನ್ ವಿಜಯಿ ಯಾ ಮಹಾನ್ ಕಮ್ಜೋರ್? ಅಂಥವ್ರಿಗೆ ಮಹಾನ್ ವಿಜಯಿ ಅಂತ ಹೇಳಬೇಕು ಅಥವಾ ಮಹಾನ್ ಕಮ್ಜೋರಿ ಅಂತ ಹೇಳಬೇಕು? तो अपने आप को देखो कि क्या मेरे मुख्य राज्य अधिकारी मेरे अधिकार में है? ಚೆಕ್ ಮಾಡಿಕೊಡ್ರಿ. ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಏನು ನನ್ನ ಮೇಲೆ ನನಗೆ ಅಧಿಕಾರ ಇದೆ ಏನು? ನನ್ನ ಮೇಲೆ ನನಗೆ ಕಂಟ್ರೋಲ್ ಇದೆ ಏನು? ಅಗರ್ ನಹಿ ತೋ ವಿಶ್ವ ರಾಜ್ಯ ಅಧಿಕಾರಿ ಅಥವಾ ರಾಜನ್ ಕೈಸೆ ಬನೆಂಗೆ? ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ, ಅಧಿಕಾರ ಇಲ್ಲ ಅಂತಂದರೆ ಇಡೀ ವಿಶ್ವದ ರಾಜ್ಯದ ಅಧಿಕಾರ ಹೆಂಗೆ ಸಂಭಾಲನೆ ಮಾಡ್ತೀರಾ? ಹೆಂಗೆ ರಾಜ ಆಗ್ತೀರಾ ಅಂತ ಕೇಳ್ತಾರೆ ಬಾಬಾ. अपने ही छोटे छोटे कार्यकर्ता अपने को धोखा दे.
तो क्या ऐसे को महावीर कहा जाएगा? ಬಾಬಾ ಕೇಳ್ತಾರೆ, ತಮ್ಮ ತಮ್ಮ ಕಾರ್ಯಕರ್ತ ಯಾರು? ನಮ್ಮ ಕಾರ್ಯಕರ್ತಗಳು ಯಾರು? ಕೈ, ಮೂಗು, ಬಾಯಿ ಇವೆಲ್ಲ ಇದಾವಲ್ಲ, ಅವೇ ನಿಮ್ಮ ಮಾತು ಕೇಳಿಲ್ಲ ಅಂತಂದರೆ, ದೋಖಾ ಕೊಡ್ತಾವು ಅಂತಂದರೆ, ತೋ ಅಂಥವ್ರಿಗೆ ಮಹಾವೀರ ಅಂತ ಹೇಳ್ತಾರೇನು? ಚಾಲೆಂಜ್ ತೋ ಕರ್ತೆ ಹೋ, ಚಾಲೆಂಜ್ ಭಾರಿ ಮಾಡ್ತೀರಾ, ಅಡೇ ಮಾಡ್ತೀವಿ ಅಂತ ಹೇಳ್ತೀರಾ कि हम लॉ और ऑर्डर संपन्न राज्य स्थापित कर रहे हैं. लॉ और ಆರ್ಡರ್, ಕಾನೂನು ಮತ್ತು ಆಜ್ಞೆ ಮುಖಾಂತರ ನಾವೇನು ಮಾಡ್ತೀವಿ, ಅದರ ಮುಖಾಂತರ ನಾವು ಕಾರ್ಯಗಳನ್ನು ಮಾಡ್ತೀವಿ ಅಂತ ಚಾಲೆಂಜ್ ಮಾಡ್ತೀರಾ. और वे स्वयं ही कार्यकर्ता के वशीभूत हो तो क्या ऐसे वे विश्व में ಲಾ और ಆರ್ಡರ್ ಸ್ಥಾಪಿತ कर सकते हैं? ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ನಿಮಗೆ ಲಾ ಆ್ಯಂಡ್ ಆರ್ಡರ್ ಇಲ್ಲ ಅಂತಂದರೆ ವಿಶ್ವದ ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ನಿಮ್ಮ ಕಡೆ ಆಗುತ್ತೇನು ಅಂತ ಕೇಳ್ತಾರೆ ಬಾಬಾ. ಹರ್ ಕರ್ಮೇಂದ್ರಿಯ ಕಹಾ ತಕ್ ಅಪ್ನೆ ಅಧಿಕಾರ ಮೇ ಹೇ, 5 ಕರ್ಮೇಂದ್ರಿಯಗಳು ಎಲ್ಲಿಯವರೆಗೆ ನಿಮ್ಮ ಅಧಿಕಾರದಲ್ಲಿ ಇದ್ದಾವೆ, ನೀವು ಹೇಳಿದ ಹಾಗೆ ಕೇಳ್ತಾವೆ. ಕಣ್ಣು ಏನು ನೋಡಂದ್ರೆ ಅದೇ ನೋಡ್ತದೋ, ಮತ್ತಿನ್ನೇನು ನೋಡ್ತೀನಂತದೋ. ನಾಲ್ಗೆ ಏನು ತಿನ್ನಂತೀನೋ ಅದೇ ತಿಂತದೋ, ಮತ್ತಿನ್ನೇನೇನೋ ತಿನ್ಬೇಕನ್ನಿಸ್ತದೋ. ಇದೆಲ್ಲ ನಿಮ್ಮ ಕಂಟ್ರೋಲಲ್ಲಿ ಇದ್ದಾವೇನು? ಚಕ್ಕರೋ ಅವ್ರ ಅಭೀಸೆ ವಿಜಯೀಪನ್ಕೆ ಸಂಸ್ಕಾರ ಧಾರಣ ಕರೋ. ಇವುಗಳನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ, ಈಗಿಂದನೇ ವಿಜಯಿ ಸಂಸ್ಕಾರಗಳನ್ನು ಧಾರಣೆ ಮಾಡ್ಕೊಳ್ಳಿ. बाप दादा का नाम बाला करने वाले ही बाप समान ಸಂಪನ್ನ होते हैं. ಬಾಪ್ ದಾದಾರವರ ಹೆಸರನ್ನು ಪ್ರಸಿದ್ಧಿ ಮಾಡುವಂಥವ್ರಿಗೆ ಬಾಪ್ ಸಂಪನ್ನ ಅಂತ ಹೇಳ್ತಾರೆ. ಅಚ್ಚಾ ಐಸೆ ಇಶಾರೆ ಸೆ ಸಮಜ್ನೆ ವಾಲೆ. ಬಾಬಾ ಎಷ್ಟು ಕುಟ್ಟು ಹೇಳಿದರೂ ತಿಳ್ಕೊಳ್ಳಲ್ಲ ಅಂತಂದರೆ, ನಾವು ಹೇಳ್ತಿರ್ತೀವಲ್ಲ, ಮಕ್ಕಳು ಮನೆಯೊಳಗಿರ್ತಾವೆ, ಇಶಾರೆಯಿಂದ ತಿಳ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಏನು ಮಾಡ್ಬಿಡ್ತೀವಿ? ಹೇಳೋದಿಲ್ಲ, ಏನ್ರಿ ಮಕ್ಕಳು ಕಣ್ಣು ಸಂಧಿಯೊಳಗಿಲ್ಲ, ಬಾಯಿ ಸಂಧಿಯೊಳಗಿಲ್ಲ, ನಾವು ಹೆಂಗಿದ್ದೀವಿ ಈಗ ನಾವು ಚೆಕ್ ಮಾಡ್ಕೋ. ಬಾಬಾ ಇಶಾರೆ ಕೊಡ್ಲಿಕ್ಕತ್ತಿದ್ದಾರೆ. ಇಶಾರೆ ಸೇ ಸಮಜ್ನೆ ವಾಲೆ, हर कार्यकर्ता को अपने इशारे पर चलाने वाले, हर आत्मा को बाप की तरफ इशारा देने वाले, ಸದಾ ಅಪನೆ ಅಧಿಕಾರಕ್ಕೋ ಅನುಭವ ಮೇಲೆ ಲಾನೆ ವಾಲೆ. ಯಾವಾಗಲೂ ನಮ್ಮ ಅಧಿಕಾರವನ್ನು ಅನುಭವದಲ್ಲಿ ತಗೊಂಡು ಬರುವಂಥವರು, ಸದಾ ಸಂಪನ್ನ ಮತ್ತು ಸದಾ ವಿಜಯಿ. ಇಂಥ ಸಮಜ್ದಾರ್ ಮಕ್ಕಳಿಗೆ ಬಾಪ್ ದಾದಾ ಯಾದ್ ಪ್ಯಾರ್, ಗುಡ್ ನೈಟ್ ಮತ್ತು ನಮಸ್ತೆಯನ್ನು ಹೇಳ್ತಾರೆ ಬಾಬಾ. ನಮಸ್ತೆ ಬಾಬಾ, ನಮಸ್ತೆ. ಈ ಮುರಳಿ ಮುಖ್ಯ ಸಾರ್. ಇದು ಇಲ್ಲಿ ತನಕ ಹೇಳಿದ್ರಲ್ಲ ಬಾಬಾ, ಇದರ ಸಾರಾಂಶ ಏನು? ಬಾಪ್ ಕೆ ವರ್ಷೆ ಕೆ ಅಧಿಕಾರಿ ಕಿ ನಿಶಾನಿ ಬಾಪ್ ಸಮಾನ್. ತಂದೆಯ ಆಸ್ತಿಗೆ ಅಧಿಕಾರಿಯಾಗಿರ್ತಕ್ಕಂಥವರ ನಿಶಾನೆ ಏನು? ತಂದೆ ಸಮಾನ ಆಗಿರ್ತಾರೆ. ತಂದೆ ಸಮಾನ ಆಗೋದಂದ್ರೇನು? ಸದಾ ಕಲ್ಯಾಣಕಾರಿ, ಎಲ್ಲರ ಕಲ್ಯಾಣವನ್ನು ಬಯಸುವಂಥವ್ರು. ಸಂಕಲ್ಪದಲ್ಲಿನೂ ಕೂಡ ಏನಿರಬೇಕು ನಮಗೆ? ಎಂಥ ಆತ್ಮ ಇದ್ದರೂ ಆತ್ಮದ ಪ್ರತಿ ನಮಗೆ ಕಲ್ಯಾಣ ಇರಬೇಕು, ಕರುಣೆ ಇರಬೇಕು. ಮಹಾಜ್ಞಾನಿಯಾಗಿ ಗುಣಗಳನ್ನು ದಾನ ಮಾಡಿ. ಸೇವೆ ಎದರಿಂದ ಆಗ್ತದೆ? ಯಾವುದರಿಂದ? ಹಂಗೆ ತಿಳ್ಕೊಂಡಿದ್ದು ನಾವು ಎದರಿಂದನೇ ಸೇವಾ ಅಂತ ತಿಳ್ಕೊಂಡೀವಿ. ನಾವೇನೋ ಸೇವೆ ಅಂತ ತಿಳ್ಕೊಂಡೀವಿ, ಆದ್ರದು ನಿಜವಾದ ಸೇವೆನೇ ಬೇರೆ. ಜ್ಞಾನ ಹೇಳೋದು ಸೇವೆ ಅಂತ ತಿಳ್ಕೊಂಡೀವಿ, ಭೋಗ ಮಾಡೋದು ಸೇವೆ ಅಂತ ತಿಳ್ಕೊಂಡೀವಿ, ಮೇಲೆ ಮಧುರವಾಗಿ ಮಾತಾಡೋದಂತ ಸೇವೆ ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕಿಂತ ಗಹನವಾದ ಸೂಕ್ಷ್ಮ ಸೇವೆ ಏನಾಗಿದೆ? ಗುಣಗಳ ದಾನ ಮಾಡೋದಾಗಿದೆ. ನಮ್ಮ ಮುಖ ನೋಡಿದರೆ ಅವ್ರಿಗೆ ಏನಾಗಬೇಕು? ಸೇವೆ ಆಗಬೇಕು. ನಮ್ಮ ಮುಖ ನೋಡಿದ್ರೆ ಅವ್ರಿಗೆ ಇಲ್ಲಿ ಬರಬೇಕು ಅನ್ನಿಸ್ಬೇಕು. ನಾವು ಹೇಳಿದರೆ ಕೇಳಿದರೆ ಅಲ್ಲ. ಬಾಬಾ ಹೇಳ್ತಾರೆ, ಅದನ್ನು ಹೇಳ್ತಾರೆ ಬಾಬಾ. ಮಹಾಜ್ಞಾನಿಗಳು ಸಾಕಷ್ಟು ಆಗ್ತೀವಿ, ಓದಿದರೆ ಕೇಳಿದರೆ ಅದೆಲ್ಲ ತಲೆಗುಳಿತದೆ. ಆದರೆ ಮಹಾಜ್ಞಾನಿ ಅರ್ಥನೇ ಏನು? ಗುಣಗಳನ್ನು ದಾನ ಮಾಡೋರಿಗೇ ಮಹಾಜ್ಞಾನಿ ಅಂತ. ಬಾಪ್ ಕ ಹರ್ ಸಂಕಲ್ಪ ಬೋಲ್. ತಂದೆಯ ಪ್ರತಿಯೊಂದು ಸಂಕಲ್ಪ, ಮಾತು, ಕರ್ಮದ ಮುಖಾಂತರ
ಏನು ಮಾಡಬೇಕು? ಬಾಬಾರವರ ಬಾಪ್ಕ ತಂದೆಯನ್ನು ಪ್ರತಿ ಸಂಕಲ್ಪ, ಮಾತು, ಕರ್ಮದ ಮುಖಾಂತರ ಏನು ಮಾಡಬೇಕಾಗಿದೆ? ನಾವು ಸಾಕ್ಷಾತ್ಕಾರ ಮಾಡುವಂಥವರು ಸಾಕ್ಷಾತ್ ತಂದೆಯ ಸಮಾನ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.